ಯಶವಂತಪುರ ನಗರದ ದರ್ಬಾರ್ ಕ್ರೀಡಾಂಗಣದಲ್ಲಿ ಮೇ ಸಾಹಿತ್ಯ ಬಳಗದಿಂದ ಹಮ್ಮಿಕೊಂಡಿದ್ದ ಪುಸ್ತಕ ಮೇಳದ ಅಂಗವಾಗಿ ಕವಿಗೋಷ್ಠಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಲಿತ ಸಾಹಿತ್ಯ ಮತ್ತು ಕವನ ವಾಚನ ಮಾಡಲಾಯಿತು. ಬಂಡಾಯ ಕವಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕವನಗಳನ್ನು ವಾಚಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳು, ಕವಿಗಳು ಹಾಗೂ ಸಾಹಿತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಟರಾಜ್ ಕುಂಬಾರ್, ಕಲ್ಲಪ್ಪ ಶಿವಶಟ್, ರಮೇಶ್ ಜೋಗೂರ್, ಶಿವಬಾಳಮ್ಮ ಕೊಡುಗುಳೆ, ಲಾಯಪ್ಪ ಇಂಗಳೆ ಶಿಸ್ತಿನಿಂದ ಅಧ್ಯಯನಶೀಲರಾಗಿ ಇನ್ನಷ್ಟು ಸಾಹಿತ್ಯ ಲೋಕಕ್ಕೆ, ದಲಿತ ಸಾಹಿತ್ಯಕ್ಕೆ ಇನ್ನಷ್ಟು ಕೊಡುಗೆ ನೀಡಲಂತ ನಾ ಹಾರೈಸ್ತೀನಿ. ಎರಡು ಆಗ್ಬಿಟ್ಟಿನಿ. ಅದಕ್ಕೆ ನನ್ನೊಂದು 2 ಕವಿತೆ ಅದಾವ. ಜೀವಪೀಠ ನನ್ನ ಕವನ ಸಂಕಲ 2015 ಮುಂದೆ ಬಿದ್ದಿದ್ದರೂ ಬುದ್ಧನಂತಹ ಮುಗುಳೆಗೆ ಇನ್ನೂ ತುಟಿಗಳ ಮೇಲೆ ಮೂಡಲೇ ಇಲ್ಲ. ಬುದ್ಧ ಬುದ್ಧ ಎಂದು ಬುದ್ಧನ ಮುಂದೆ ಬಿದ್ದನಾಡಿ ಹೋರಾಡುವೆ ಎಂದರು. ನನ್ನವರು ಎನ್ನುವ ಬಾಬಾ ಸಾಹೇಬರಂತಹ ಹೃದಯ ಇನ್ನೂ ಬಿಡಿಯಲೇ ಇಲ್ಲ. ಎಡವಲವಾಗಿ ಬಣಗಳ ಮೀಸಲಾತಿಯಿಂದಲೇ ಮೀಸಲಾಗಿ ಧನಿಕರಿಗೆಲ್ಲ ಬೆನ್ನು ಕೆಳಗಿನದನ್ನು ಕೊಟ್ಟು ಸ್ವಾರ್ಥ ರಾಜಕೀಯ ಮಾಡುವ ನಾಯಕರುಗಳೇ ಕಾಣುವರೆಲ್ಲ. ಅವರ ಮಾತುಗಳಿಗೆ ಮರುಳಾಗಿ ಅವರತ್ತ ಇನ್ನೂ ಭರವಸೆಯ ಆಸೆಗಣ್ಣಿನಿಂದ ನೋಡುವ ನಾವೇ ಮೂರ್ಖರು, ಶತಮೂರ್ಖರು. ಅವರ ಮಾತುಗಳಿಗೆ ಮರುಳಾಗಿ ಅವರತ್ತ ಇನ್ನೂ ಭರವಸೆಯ ಆಸೆಗಣ್ಣಿನಿಂದ ನೋಡುವ ನಾವೇ ಮೂರ್ಖರು, ಶತಮೂರ್ಖರು. ಇನ್ನೊಂದು ಕವಿತೆ. ಮಹಾತ್ಮನೇ ದಲಿತರ ಬಾಳಿನ ಯುಗ ಪುರುಷನೇ, ಓ ಮಹಾತ್ಮನೇ ದಲಿತರ ಬಾಳಿನ ಯುಗ ಪುರುಷನೇ, ಮನುಷ್ಯರು ಒಂದೇ ಎಂದೇ ಭಾರತಕ್ಕೊಂದು ಸಂವಿಧಾನ ತಂದೆ, ಓ ಭಾರತ ಮಾತೆಯ ತಂದೆ. ಮನುಷ್ಯರು ಒಂದೇ ಎಂದೇ ಭಾರತಕ್ಕೊಂದು ಸಂವಿಧಾನ ತಂದೆ, ಓ ಭಾರತ ಮಾತೆಯ ತಂದೆ. ಶತಶತಮಾನದಿಂದ ವರ್ಣ ಸಂಕೋಲೆಗೆ ಸಿಲುಕಿದ ಶೋಷಿತರ ಬಾಳಲ್ಲಿ ಹೊಂಗಿರಣ ಮೂಡಿಸಿದೆ. ಶತಶತಮಾನದಿಂದ ವರ್ಣ ಸಂಕೋಲೆಗೆ ಸಿಲುಕಿದ ಶೋಷಿತರ ಬಾಳಲ್ಲಿ ಹೊಂಗಿರಣ ಮೂಡಿಸಿದೆ. ಕುಗ್ಗಿದ ಮರದಲ್ಲಿ ಆತ್ಮಬಲ ತುಂಬಿ ಸೂತ್ರವಿಲ್ಲದ ಜೀವನಕ್ಕೆ ಶಿಕ್ಷಣದ ಅಸ್ತ್ರ ನೀಡಿದೆ. ಕುಗ್ಗಿದ ಮರದಲ್ಲಿ ಆತ್ಮಬಲ ತುಂಬಿ ಸೂತ್ರವಿಲ್ಲದ ಜೀವನಕ್ಕೆ ಶಿಕ್ಷಣದ ಅಸ್ತ್ರ ನೀಡಿದೆ. ಎಷ್ಟೋ ಅವತಾರ ತಾಳಿದ ಹರಿಹರ ಕೈಲಾಗದ ಸಮಾನತೆ ಭರತ ಭೂಮಿಯಲ್ಲಿ ಭೀಮ ನೀ ತಂದೆ. ಎಷ್ಟೋ ಅವತಾರ ತಾಳಿದ ಹರಿಹರ ಕೈಲಾಗದ ಸಮಾನತೆ ಭರತ ಭೂಮಿಯಲ್ಲಿ ಭೀಮ ನೀ ತಂದೆ. ಜೈ ಭೀಮ್. ಸಿಗಂದೂರೇಶ್ವರಿ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ, ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.